ಸೊ ನಾನು ಕೊಬ್ರ ಇವತ್ತು ಬಿರಿಯಾನಿ ತಿನ್ನೋ ಚಾಲೆಂಜ್ ಮಾಡಕ್ ಬಂದಿದ್ದೀವಿ. ಆಯ್ತು ಇಬ್ರು ಇಲ್ಲ ಇಲ್ಲ ಜೊನ್ನೆ ಬಿರಿಯಾನಿ ಹೆಂಗೈತೆ ನೋಡಿ. ಹಂಗೆಲ್ಲ ಹೊಡಿಬೇಡಕನಲ್ಲ ಬಿದೈತದ ಮಾಡ್ದ ಹೋಗಿ ಊಟ ಮಾಡು ಹೊಟ್ಟೆ ತುಂಬ ತೊಳಿ ಅಣ್ಣ. 3 ಇಡ್ಲಿ ವಡೆ ಆಫ್ ಚಿತ್ರಾನ್ನ. ಹೆಲೋ ಗೈಸ್, ಎಲ್ರಿಗೂ ಮತ್ತೊಂದು ಲಾಗ್ಗೆ ಸ್ವಾಗತ. 2 ವಾರದಿಂದ ವೀಡಿಯೋ ಹಾಕಿಲ್ಲ, ಸ್ವಲ್ಪ ಫುಲ್ಲು ಬ್ಯುಸಿ ಆಗಿಬಿಟ್ಟಿದೆ. ಊರಲ್ಲಿ ಏನೋ ಕೆಲಸ ಇತ್ತು ನಮ್ಮ ತಂದೆದು, ಅಲ್ಲಿ ಹೋಗಿದೆ ಮಾಡೋಕ್ಕೆ. ಸೊ ಇವತ್ತು ಮತ್ತೆ ಬಂದಿದ್ದೀನಿ ಗೈಸ್. ಇನ್ಮೇಲೆ ಕನ್ಸಿಸ್ಟೆನ್ಸಿಯಿಂದ ವೀಡಿಯೋ ಹಾಕ್ತಿದ್ದೀನಿ. ನಾನು ಕೋಬ್ರಾ ಇವತ್ತು ಬಂದಿದ್ದೀವಿ ಯಾಕಂದರೆ ಲಾಸ್ಟಲ್ಲಿ ನೀವು ಕಮೆಂಟ್ ಹಾಕಿದ್ರಿ ಮೋಹನ್ಜಿ ಜೊತೆ ಬಿರಿಯಾನಿ ತಿನ್ನೋ ಚಾಲೆಂಜ್ ಮಾಡಿದಾಗ ಕೋಬ್ರಾ ಜೊತೆ ಬಿರಿಯಾನಿ ತಿನ್ನೋ ಚಾಲೆಂಜ್ ಮಾಡಿ ಅಂತಂತ. ಸೊ ನಾನು ಕೋಬ್ರಾ ಇವತ್ತು ಬಿರಿಯಾನಿ ತಿನ್ನೋ ಚಾಲೆಂಜ್ ಮಾಡಕ್ಕೆ ಬಂದಿದ್ದೀವಿ. ಕೋಬ್ರಾ ರೆಡಿನಾ? ರೆಡಿ ಆಲ್ವೇಸ್. ಎಷ್ಟೆಷ್ಟು ತಿಂತೀಯಾ? ನೋಡೋಣ ಬಾ. ನಮ್ಮ ಕೋಬ್ರಾ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ನಮ್ಮ ಜೊತೆ ಸಿಗೋದು ಬಿಟ್ಬಿಟ್ಟವನೆ, ಬ್ಯುಸಿ ಆಗ್ಬಿಟ್ಟವನೆ. ಆ ಥರ ಏನಿಲ್ಲ. ಅವನದೇ ಒಂಥರ ಗೈಸ್, ಪಾಪ ಚನ್ನಪಟ್ಟಣದಲ್ಲೇ ಇರ್ತಾ ಇಲ್ಲ ಅವನು. ಬೇರೆ ಬೇರೆ ಊರ್ ಕಡೆ ಎಲ್ಲ ಹೋಗ್ಬಿಟ್ಟು ಹುಡಿಕೊಂಡೆಲ್ಲ ವಿಡಿಯೋ ಮಾಡ್ತಾನೆ. ಸೊ ದಯವಿಟ್ಟು ಕೋಬ್ರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಬಿರಿಯಾನಿ ತಿನ್ನೋ ಚಾಲೆಂಜ್ ಮಾಡಕ್ ಬಂದಿದ್ದೀವಿ. ಹೋಗೋಣ ಕೋಬ್ರಾ, ರೆಡಿನಾ? ರೆಡಿ, ಕಮ್ ಲೆಟ್ಸ್ ಗೋ ಗೈಸ್. ಕೋಬ್ರಾ ರೆಡಿನಾ? ಹಂಗೆಲ್ಲ ಹೊಡಿಬೇಡಕನಲ್ಲ ಬಿದೈತದ. ನಾನು ರೆಡಿ. ಎಷ್ಟು ದಿನ ಆಯ್ತು ನಿನ್ನಂಗೆ ಸಿಕ್ಕಿ, ಹೊಸ ಚಾನಲ್ ಬೇರೆ ಗಾಯ್ಸ್. ಕೋಬ್ರಾ ಚನ್ನಪಟ್ಟಣದಲ್ಲೇ ಇರ್ತಾ ಇಲ್ಲ ಅಂತ ಅನ್ಕೊಳ್ಳಿ, ಫುಲ್ಲು ಊರೂರು ಸುತ್ತಾವನೆ. ನಾನು ಸ್ವಲ್ಪ ನಮ್ಮ ಹಳ್ಳಿ ಕಡೆ ಏನೋ ಕಬ್ಬಾಕ್ಸಿದ್ರು, ಅಲ್ಲಿ ಕೆಲಸ ಬ್ಯುಸಿ ಆಗ್ಬಿಟ್ಟಿದೆ. ಇವಾಗ ನೆಕ್ಸ್ಟು ಗೈಸ್ ನಾನೇನು ಸಿಗ್ತೀನಿ, ಇವರೇ ಸಿಗಲ್ಲ, ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ. ಚನ್ನಪಟ್ಟಣದಲ್ಲಿರೋರು ನಾನು, ರಾಮನಗರದಲ್ಲಿರೋರು ವಿಕಾಸು. ಇವನು ಚನ್ನಪಟ್ಟಣದಲ್ಲಿ ಇಟ್ಕೊಂಡು ಊರೂರು ರೌಂಡ್ ಹೊಡಿತಾವನೆ ಗೈಸ್. ಕೋಬ್ರಾ ಮಾಡೋಣ ಗೈಸ್, ಈಗ ಹೊಸ ಯೂಟ್ಯೂಬ್ ಚಾನಲ್ ಬೇರೆ ಡಿಫ್ರೆಂಟ್ ಮಾಡ್ಬೇಕಲ್ಲ. ಅದ್ಮೇಲೆ ನಮ್ಮ ಹುಡುಗರು ಬೇರೆ ಟ್ರಿಪ್ ಮೇಲೆ ಟ್ರಿಪ್ ಮಾಡ್ತಾವ್ರೆ, ಅವ್ರ ಜೊತೆ ಹೋಗ್ಲೇಬೇಕು. ಗೈಸ್ ಕೋಬ್ರಾ ಏನ್ ಹೇಳಿ, ಒಂದು ಟ್ರಿಪ್ ಹೋದ್ರೆ ಅಲ್ಲೊಂದು ಲಾಗು ಅಷ್ಟೇ, ಎರಡು. ಊಟಕ್ಕೆ ಪರಕ್ಕೆ ಹೋದ್ರೆ ಅಲ್ಲೊಂದು ಲಾಗು ಅಷ್ಟೇ. ಕೋಬ್ರಾ ನಿಮಗೆ ಡಿಫ್ರೆಂಟಾಗಿ ಕಂಟೆಂಟ್ ಕೊಡ್ತಾ ಇದ್ದಾನೆ. ಸೊ ಗೈಸ್ ಇವಾಗ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. 2 ವಾರ ಆಗೈತೆ ವಿಡಿಯೋ ಆಗಿ. ಇನ್ಮೇಲೆ ಕನ್ಸಿಸ್ಟೆನ್ಸ್ ಆಗಿ ವಾರಕ್ಕೆ 2 ವಿಡಿಯೋ ಹಾಕ್ತೀನಿ. ವೆಡ್ನೆಸ್ಡೇ ಒಂದು ಮತ್ತು ಸ್ಯಾಟರ್ಡೇ ಒಂದು 2 ವಿಡಿಯೋ ಹಾಕ್ತೀನಿ. ಕೋಬ್ರಾ ನೀನು ಯಾವಾಗ ಆಗ್ತಾ ಇರೋದು? ವೆಡ್ನೆಸ್ಡೇನಾ? ಬುಧವಾರ. ಬೇರೆ ದಿನ ಮಾಡಿಕೊಳ್ಳಿ. ನೀನು ವೆಡ್ನೆಸ್ಡೇ ನಾನು ಬುಧವಾರ ಮತ್ತೆ ಸ್ಯಾಟರ್ಡೇ ಆಗ್ತಾ ಇದೀನೋ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ನಾನು ಅದನ್ನೇ ಹೇಳಿದ್ದು ಇವಾಗ ಬುಧವಾರ ಸ್ಯಾಟರ್ಡೇ ಅಂತ. ಇಲ್ದರೆ ಬಿಡೋ ಇಲ್ದರೆ ನೀನು ಸಂಡೇ ಹಾಕೋ. ಸಂಡೇ ಆಗಕ್ಕೆ ನೋಡೋಣ. ಒಟ್ನಲ್ಲಿ ಗಾಯ್ಸ್ ಇನ್ಮೇಲೆ ವಾರಕ್ಕೆ 2 ವಿಡಿಯೋ ಹಾಕೋಣ, ಹೊಸ ಥರ ಕಂಟೆಂಟ್ ಕೊಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಮತ್ತೆ ಇದು ಮಾಡಿದ್ದೀನಿ. ದಯವಿಟ್ಟು ಕ್ಷಮಿಸಿ, 2 ವಾರದಿಂದ ವಿಡಿಯೋ ಹಾಕೋಕ್ಕೆ ಆಗಿಲ್ಲ. ಬನ್ನಿ ಇವಾಗ ಹೊಸ ಚಾಲೆಂಜ್ ಮಾಡ್ತಾ ಇದ್ದೀವಿ ನಾನು ಕೋಬ್ರಾ. ರೆಡಿನಾ? ನೋಡ್ತಾ ಇದ್ದೀನಿ, ಅದಕ್ಕೆ ಗೊತ್ತಾಯ್ತು. ಬಿರಿಯಾನಿ ಏನು ಗಾಯ್ಸ್ 2 ನಿಮಿಷಕ್ಕೆ ತಿಂದು ಬಿಸಾಕ್ಬಿಡ್ತಾನೆ ಅತ್ತಾಗೆ. ನೋಡೋಣ, ತುಂಬ ದಿನ ಆದಮೇಲೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ಓ ಕರೆಕ್ಟು ಕೋಬ್ರಾ. ಎಲ್ಲರೂ ಕಮೆಂಟಲ್ಲಿ ಕೇಳ್ತಾ ಇರ್ತಾರೆ ವಿಕಾಸ್ ಲಾಕ್ಸಲ್ಲಿ ಎಲ್ಲಿ ಗೌತಮ್ ಎಲ್ಲಿ ಕೋಬ್ರಾ ಅಂತಂತ. ಅವ್ರನ್ನು ಬಿಸಿ ಆಗ್ಬಿಟ್ಟಿದ್ದ, ನಾವು ಬಿಸಿ ಆಗಿದ್ದೋ. ಇನ್ಮೇಲೆ ಸಿಗೋಣ ಗೈಸ್, ಆದಷ್ಟು ಇಂಟ್ರ್ಯಾಕ್ಟ್ ಮಾಡ್ಕೊಂಡಿರೋಣ. ಬಿರಿಯಾನಿ ಬರ್ತೈತೆ. ಕೋಬ್ರಾ ಬೆಳಗ್ಗೆ ನಾಷ್ಟ ಏನು ಮಾಡ್ಕೊಬಂದಿದ್ದೆ? ನಾಷ್ಟ 3 ಇಡ್ಲಿ ವಡೆ ಆಫ್ ಚಿತ್ರಾನ್ನ. 3 ಇಡ್ಲಿ ವಡೆ ಆಫ್ ಚಿತ್ರಾನ್ನ? ಏನು ಹೇಳ್ತಾ ಇದೆಯಾ? ತಿಂದಿದ್ದು ಮೆನು ಹೇಳು ಒಂದಿಲ್ಲ ನಾನು ನಿನಗೆ. ಬೆಳಗ್ಗೆ ಹೋಟ್ಲಲ್ಲೇ ತಿಂದಿದ್ದು, ಅದಕ್ಕೆ. ಮನೇಲಿ ತಿಂದಿದ್ರೆ ಹೇಳ್ತಾ ಇರಲಿಲ್ಲ. ಗೈಸ್ ಬಿರಿಯಾನಿ ಬರ್ತೈತೆ ನಮ್ದು ಇವಾಗ ಚಾಲೆಂಜು. ಗೈಸ್ ನಮ್ದು 2 ಬಿರಿಯಾನಿ ಬಂದೈತೆ. ಕೋಬ್ರಾ 2 ಸಾಕಾ? ಇವಾಗ ಫಸ್ಟ್ ನಾನು ಆಮೇಲೆ ತಿನ್ನೋಣ ಫುಲ್ಲು. ಬ್ರೋ ಶೇರ್ವಾ ಇಲ್ವಾ? ಹಾಂ ಹಿಂಗೆ ಇದು ಗೈಸ್ ಜೊನ್ನೆ ಬಿರಿಯಾನಿ ಹೆಂಗೈತೆ ನೋಡಿ. ಏನು ಹೆಂಗೈತೆ ನೋಡಿ. ಕೋಬ್ರಾ ರೆಡಿನಾ? ಹಾಂ, ಚಲೋ ಇಟ್ಕೊಂಡು. ಕೋಬ್ರಾ ಗಾಯ್ಸ್, ಕೋಬ್ರಾ ಡಿಸ್ಕ್ವಾಲಿಫೈ ಅರ್ಧ ಚಲ್ಕೊಬಿಟ್ಟ. ಏನಿಲ್ಲ, ಜಾಸ್ತಿ ಏನು ಚೆಲ್ಲಿಲ್ಲ. ಹಾಂ ರೆಡಿನಾ? ಏನಪ್ಪ 3, 2, 1 ಓ ಗಾಯ್ಸ್ ಕೋಬ್ರಾ ನೋಡಿ ಗಾಯ್ಸ್, ಪೀಸ್ ನೋಡಿ ಹೆಂಗೈತೆ. ಬಾಯಲೆಲ್ಲ ನೀರು ಬರ್ತೈತೆ. ಬೆಳಗ್ಗೆ ನಾಷ್ಟ ಮಾಡಿ ಇನ್ನೂ ಸ್ಟಾರ್ಟೇ ಹೇಳಿಲ್ಲ ಗಾಯ್ಸ್. ಮೋಸ ಒಂದು ಡಿಸ್ಕ್ವಾಲಿಫೈ ನಿಂದು. ಹೋಗು. ಅಲ್ಲ, ಅವನು ನಿಂಬೆಹಣ್ಣು ಹಾಕೊಂಡು ಇದು ಮಾಡೋಷ್ಟು ಟೈಮ್ ಆಗ್ತಾಯಿತ್ತು ಅಲ್ಲಿ. 3, 2, 1 ಸ್ಟಾರ್ಟ್. ಬಿಸಿ ಬಿಸಿ ಹೇಳ್ಬೇಕಲ್ವಾ? ಇದು ಯೂಟ್ಯೂಬ್ದು ಫಸ್ಟ್ ಪೇಮೆಂಟ್ ಆಯ್ತಾ ನಿಂದು? ಫಸ್ಟ್ ಪೇಮೆಂಟ್ ಇನ್ನೂ ತೊಗೊಂಡೇ ಇಲ್ಲ ಕಣ ನಾನು. ಬೇಕಾ? ನಂದು ಏನಾಗ್ಬಿಟ್ಟಿದೆ ಗೊತ್ತಾ? ಮಾನಿಟೈಸ್ ಆಗೋ ಮುಂಚೆ ಚೆನ್ನಾಗಿ ಓಡ್ದ ವೀಡಿಯೋ. 40,000, 50,000, 80,000, 90,000. ಮಾನಿಟೈಸ್ ಆದಮೇಲೆ ಬರೀ 5,000, 7,000, 10,000 ಈ ಥರ ಓಡ್ತೈತೆ. ಕೋಬ್ರಾ ಕನ್ಸಿಸ್ಟೆನ್ಸಿಯಿಂದ ನೀನು ಮಾಡಿರೋ ಥರನೇ ಮಾಡ್ಬಿಟ್ಟು ಹಾಕೋ. ಸ್ವಲ್ಪ ನಂದು ಫಸ್ಟ್ ಪೇಮೆಂಟು ಡಿಲೇ ಆಗ್ಬಿಡೈತೆ, ವ್ಯೂಸ್ ಬರ್ತಿಲ್ಲ. ಪರವಾಗಿಲ್ಲ, ಚೆನ್ನಾಗಿ ಮಾಡ್ತೀನಿ, ಮುಂದೆ ಹೋಯ್ತಾ ಗೈಸ್. ಎಫರ್ಟ್ ಬಿಡಬೇಡ.
ನಾನು ಅಷ್ಟೊಂದಲ್ಲ. ನಿಮ್ಮನ್ನ ಬಿಟ್ಟು ಕಳ್ಸೋದ ಸರ್ ನಾವು. ಇದೇನು ಬೇಗ ತಿಂತಾರೆ ಅಂತನಾ ಇಲ್ಲ ಅಂದ್ರೆ ಏನು ಎಷ್ಟು ತಿಂತಾರೆ ಅಂತ? ಬೇಗ ತಿಂತಾರೆ ನಾನು ಜಾಸ್ತಿ ತಿನ್ನೋದು ಅನ್ಕೊಬಿಟ್ಟಿದೆ ಕಣೋ. ಇಲ್ಲ ಏನು ನಿಮ್ಮ ಕೈಯೋ ಏನೋ ಅದು ಗೈಸ್ ನೋಡಿ ಗೈಸ್ ಕೊಬ್ರಿ ನಾವು ನಾನು ಫಸ್ಟು ಜಾಸ್ತಿ ತಿನ್ನೋದು ಅನ್ಕೊಬಿಟ್ಟಿದೆ. ಇವಾಗ ನೋಡ್ರೆ ಬೇಗ ತಿನ್ನೋದು. ಯಾರು ಬೇಗ ತಿಂತಾರೆ ಅಂತ ನೋಡ್ಕೊಂಡೇ ಇಲ್ಲ ನಾನು ಇಲ್ಲಾಂದ್ರೆ ಅವಾಗಿನ ನಿಧಾನ ತಿಂತಾ ಇದೀನಿ. ನಾನು ಅದೇ ಅನ್ಕೊಂಡು ಏನೇನು ಮಾತಾಡ್ಕೊಂಡು ತಿಂತವನಲ್ಲ ಅಂತ. ಏನ್ ಮನುಷ್ಯ ಏನಿಲ್ಲ ಈ ಕಾಲಕ್ಕೆ ನನ್ನ ಕೈ ಕೋಲು ಬೀಳೋದಾರ. ಯಾವ ಥರದಿಂದ ನೋಡಿ ಗಾಯ ನಂಗೆ ಗೊತ್ತಿತ್ತು. ನಾನು ಒಂದು ನಿಮಿಷ ಇನ್ನೂ ಬೇಗನೆ ತಿನ್ಬಿಟ್ಟಿರುವೆ. ಪೀಸು ತಿಂತೀನೀಗ. ಒಂದು ಇನ್ನೂ ಇಷ್ಟ ಐತೆ ಗಾಯ್ಸ್. ಅಲ್ಲಿ ನೋಡಿ ಗಾಯ್ಸ್ ಅವನು ಆಯ್ತು ಬಿಡೋದೇನ. ಗೈಸ್ ಕೋಬ್ರಾನೇ ಗೈಸ್. ನಾನು 3 ಪೀಸ್ ಆಯ್ತೀನಿ ಅಣ್ಣ. ಅಲ್ಲೇ ಬಾಡ್ದೆ ಬಾಯ್ ಹಾಕೋಬಿಟ್ರು. ನಾನು ಮೊದಲು ಇಂಟ್ರೋರ್ ಕೇಳಿಸ್ಕೊಂಡಿಲ್ಲ. ನಾನು ಜಾಸ್ತಿ ತಿನ್ನೋದು ಅನ್ಕೊಂಡಿದ್ದೆ. ಬೇಗ ತಿನ್ನೋದು ಅಂದಿದ್ರೆ ಇನ್ನೂ ಬೇಗ ತಿನ್ಬಿಡುವೆ. ನಾನು ಮಧ್ಯದಲ್ಲಿ ಹೇಳ್ತಾನೆ ಬೇಗ ತಿಂದೆ ಸಾಕ. ಹೇಳ್ತೀನಿ ಅಂದರೆ ತಿಂತೀನಿ. ಕೊಬ್ರ ಏನು ಗೊತ್ತಾ, ಯಾವಾಗಲೂ ಬರೀ ನಾವೇ ತಿಂತಾ ಇರ್ತೀವಿ. ಇವಾಗ ಒಂದು ಹೊಸ ಪ್ಲ್ಯಾನ್ ಮಾಡಿದ್ದೀನಿ. ಹೊಸ ಐಡಿಯಾ ಬಂದೈತೆ ನನಗೆ. ಈಗ ಒಂದು ಏನು ಮಾಡೋಣ ಗೊತ್ತಾ, ಯಾವಾಗಲೂ ನಾನೇ ತಿಂತಿರ್ತೀನಿ. ಆ್ಯಂಡ್ ಕಮೆಂಟಲ್ಲೂ ಕೂಡ ಯಾವಾಗಲೂ ಬರೀ ನೀವೇ ತಿಂತಿರ್ತೀರ ಅಂತ ಕಮೆಂಟ್ ಆಗ್ತೀರ. ಒಂದು 10 ಬಿರಿಯಾನಿನ ಪಾರ್ಸಲ್ ಮಾಡಿಸ್ಕೊಂಡು ಹಸ್ತಿರೋರ್ಗೆ ಹೋಗ್ಬಿಟ್ಟು ಕೊಡೋಣ ಕೊಬ್ರ. ಹಾಂ, ಅದು ಸರಿನೇ ಕರೆಕ್ಟಾ? ಅದು ಕರೆಕ್ಟ್. ನಾವೇ ಯಾವಾಗಲೂ ತಿಂತಾ ಇರ್ತೀವಿ. ಇವಾಗ 1 ಬಿರಿಯಾನಿ ಸಾಕು. ಇವಾಗ ನೀನು ಗೆದ್ದೆ ಅಲ್ವಾ, ಇನ್ನೂ ಮಿಕ್ಕಿದ ಒಂದು 10 ಬಿರಿಯಾನಿ ಕಟ್ಟಿಸ್ಕೊಂಡು ಹೊಸ್ಕೊಂಡಿರೋರ್ಗೆ ಹೋಗಿ ಕೊಡೋಣ. ಗೈಸ್ ಏನು ಗೊತ್ತಾ, ಬಿರಿಯಾನಿ ತಿನ್ನೋ ಚಾಲೆಂಜಲ್ಲಿ ಕೊಬ್ರಾನೇ ಗೆದ್ದವನೇ. ಆದರೆ ಹಸ್ಕೊಂಡಿರೋರಿಗೆ, ರೋಡ್ ಸೈಡಲ್ಲಿರೋರಿಗೆ, ಊಟ ಇಲ್ದಿರೋರಿಗೆ, ಕೆಲವೊಂದು ಜನಗಳಿರ್ತಾರೆ ಪಾಪ ಮನೆ ಇದು ಇಲ್ದಿರೋರಿಗೆ, ಅಂಥವ್ರಿಗೆ ಹೋಗ್ಬಿಟ್ಟು ಇವತ್ತು ಒಂದು 10 ಬಿರಿಯಾನಿ ಕೊಡೋಣ ಗೈಸ್. ಬನ್ನಿ ಹೋಗೋಣ. ಇವಾಗ ಊಟ ಎಲ್ಲ ತಿಂದಾಯ್ತು, ಕೈ ತೊಳ್ಕೊಂಡು ಹೋಗಿ ಪಾರ್ಸಲ್ ಹೇಳ್ತೀವಿ. ಊಟ ಎಲ್ಲ ಮುಗೀತು. ಇಲ್ಲಿ ಅಮ್ಮ ಏನು ಬೇಕು? ಊಟ ಬೇಕಾ? ಊಟ ಸರಿ, ಇಲ್ಲೇ ಇರಿ, ತಂದು ಕೊಡ್ತೀನಿ. ಬಾಕೊಬ್ರ ತಗೋಬರೋಣ. ಏನು ಬೇಕಮ್ಮ? ಬಿರಿಯಾನಿ ಐತೆ, ತಿಂತೀರಾ? ಹಾಂ, ಪಾರ್ಸಲ್ಲೇ ತಂದು ಕೊಡ್ತೀನಿ, ತಿಂತೀರಾ? ಆಯಿತು, ಬಾ 10 ಪ್ಲೇಟ್ ತಗೊಳ್ಳೋಣ. ನಾವು ಇವಾಗ ನಾನು ಕೊಬ್ರ ಬಿರಿಯಾನಿ ತಿನ್ನೋ ಚಾಲೆಂಜ್ನ ಮಾಡ್ದೋ. ಇವಾಗ ಬಿರಿಯಾನಿ ತಿನ್ಬಿಟ್ಟು ನಾವು ಇವಾಗ ಜಸ್ಟು ಅದೇ ಹಸ್ಕೊಂಡಿರೋರು ಕೊಡೋಣ ಅಂತ ಅಂದ್ಬಿಟ್ಟು ಆಚೆ ಬರ್ತಾಯಿದ್ದೋ, ಬೇರೆ ಕಡೆ ತೊಗೊಳ್ಳೋಣ ಅಂತ. ಸೊ ಆಚೆ ಅದು ಅಮ್ಮ ಬಂದಿದ್ರು. ಬಿರಿಯಾನಿ ಪಾರ್ಸಲ್ ಮಾಡಿ. ಇವ್ರಿಗೊಂದು ಮತ್ತೆ ಮಿಕ್ಕಿದೊಂದು 10 ತಗೊಳ್ಬಿಡೋಣ. ಹೋಯ್ತಾ? ಹ್ಞೂ, ಅಮ್ಮ ಪಾಪ ಊಟ ಕೇಳೋರ ಪಾಪ. ಗೈಸ್ ಈ ಥರ ನೀವು ಯಾವಾಗಲೂ ಕಮೆಂಟ್ ಆಗ್ತಾಯಿದ್ರಿ, ಬರೀ ನೀವು ತಿನ್ನೋದು ಮಾತ್ರ ಅಂತಲ್ಲ ಅಂತ. ಸೊ ಹಸ್ಕೊಂಡಿರೋರು ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತು ನಾನು ಕೊಬ್ರ ಡಿಸೈಡ್ ಆಗಿದ್ದೀವಿ. ಏನು ಕೊಬ್ರ ಕೊಡೋಣ? ಹಸ್ಕೊಂಡ್ರು ನಮ್ಮ ರೋಡಲ್ಲಿ ಹೋಗೋರ್ಗೆ ಯಾರು ಸಿಕ್ಕಿದ್ರು ಅವ್ರಿಗೆ ಏನಾರು ಊಟ ಇದ್ಬೇಕು ಅಂತಂದರೆ ನಾವು ಊಟ ಕೊಡ್ತೀವಿ ಇವಾಗ ಗೈಸ್. ಬನ್ನಿ ಬ್ರದರ್. ಇದ್ರ ಜೊತೆ ಇನ್ನೂ 9 ಬಿರಿಯಾನಿ ಪಾರ್ಸಲ್ ಮಾಡಿಬಿಡಿ.
ಗೈಸ್ 1 ಹೇಳಿದ 1 ಇವ್ರು ಸಿಕ್ಕವ್ರೆ, ಇನ್ನು 9 ಪರ್ಸನಲ್ ಮಾಡಿಸ್ಕೊತಾ ಇದೀವಿ. 9 ಸಾಕಾಯ್ತದ ಕೊಬ್ರ. ಇನ್ನೂ ಏನಾರು ನಮ್ಮ ಕಣ್ಣಿಗೆ ಸಿಕ್ಕಿದ್ರೆ ಅವ್ರಿಗೂ ತಗೋಕೊಳ್ಳೋಣ. ಹಾಂ ಅಲ್ಲೇ ಕೂತ್ಕೊಂಡು ಗೈಸ್ ನೋಡಿ, ನಾವು ಪಾಪ ನಮ್ಮ ಅಜ್ಜಿ ಅಲ್ಲಿ ಆ ಅಜ್ಜಿ ಪಾಪ ಊಟ ಕೇಳೋದು ಅಲ್ಲಿ ಕೊಟ್ಟರೆ ಬನ್ನಿ ತಗೋ ಒಂದು ಬಿರಿಯಾನಿ ಕೊಡೋಣ ಅವರಿಗೆ. ಹಾಂ ಏನಜ್ಜಿ ಒಳ್ಳೇದಾಗಲಿ. ಕೊಲೆ ಮಾಡ್ಬಿಟ್ರ? ಯಾರಜ್ಜಿ? 15 ವರ್ಷ ಆಯ್ತಾ? ಎಲ್ಲಿ? ಹೌದಾ? ನೀವೆಲ್ಲಿರೋದು ಇವಾಗ? ನೀವು ಒಬ್ರೇನ ಇರೋದು ಇವಾಗ? ಎಲ್ಲಿರೋದು ನಿಮ್ಗೆ? ನೀವು ಆಯ್ತು ಇಬ್ರು. ಇಲ್ಲ ಇಲ್ಲ ಇಲ್ಲ, ಇನ್ನೊಂದು ತಗೊಟ್ಬಿಡ್ತೀನಿ ಊಟನೇ. ಮುದ್ದೆ ಊಟ ತಗೋತೀರಾ? ಎಲ್ಲಿರೋದು ತಾತ? ಯಾವ್ರು ನಿಮ್ದು? ಏನ್ ಕೊಯ್ತೀರಿ? ಹೆಂಗ್ ಹೋಯ್ತೀರಿ ಈಗ ಅದಕ್ಕೆ? ಇನ್ನೊಂದು ಊಟ ಬೇಕಾ? ಏನ್ ಬೇಕು ನಿಮ್ಗೆ? ಮುದ್ದೆ ಊಟ ತಗೋತೀರಾ? ಸರಿ ಆಯ್ತು ಇರಿ ತಂದ್ಕೊಡ್ತೀನಿ. ಇಲ್ಲ ಇಲ್ಲ ಗಣಜಿ, ಆಯ್ತು 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 ಇಲ್ಲ 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 ಆಯ್ತು. ಸರಿ ಸರಿ ಆಯ್ತು ಅಜ್ಜಿ. ಸರಿ ತಂದು ಕೊಡ್ತೀನಿ 50. ಗೈಸ್ ನಮ್ಮದು ಪಾರ್ಸಲ್ ಬಂದೈತಿ 10 ಬಿರಿಯಾನಿ. 10 ಬಿರಿಯಾನಿಲಿ ಅವ್ರಿಗೆ ಅಮ್ಮಂಗೆ ಒಂದು ಕೊಟ್ಟ ಅಲ್ವಾ, ಇನ್ನು 9 ಐತೆ. ಎತ್ಕೋಕೊಬ್ರು ಹೋಗೋಣ. ನೀನು ತಗೊಳ್ಳೋ ಗೈಸ್. ಯಾರು ಹಸ್ಕೊಂಡಿರೋರು ಸಿಕ್ಕಿದ್ರು ಅವ್ರು ಕೊಡೋಣ. ಇನ್ನೂ ಮಿಕ್ತವ್ರು 10 ತೊಗೊಂಡಿದ್ದೀವಿ ಸದ್ಯಕ್ಕೆ. ಇನ್ನೂ ನೀರು ಬಾಟ್ಲು ತೊಗೊಬಿಡೋಣ? ಬೇಡ ಬೇಡ ಗೈಸ್, 10 ತೊಗೊಂಡಿದ್ದೀವಿ ಇವಾಗ. ನೋಡೋಣ ಬನ್ನಿ, ರೋಡಲ್ಲಿ ಯಾರು ಸಿಗ್ತಾರೋ ಅವ್ರು ಕೊಡೋಣ. ಗೈಸ್ ನಾನು ಕೊಬ್ರ ಈ ಜಾಗಕ್ಕೆ ಬಂದಿದ್ದೀವಿ. ಎಲ್ಲ ಇಲ್ಲಿ ಮಕ್ಳುಗಳೇ ಅವರೇ. ಸ್ಕೂಲ್ಗೆ ಹೋಗಿಲ್ವಾ? ಹೋಯ್ತಿದ್ಯಾ? ಎಷ್ಟನೇ ಕ್ಲಾಸು? ನೀನು ಬ್ಯಾಟಿಂಗ್ ಮಾಡ್ತೀಯ ಬೌಲಿಂಗ್ ಹಿಡಿತೀಯ? ಗೈಸ್ ನೋಡಿ ಈ ಜಾಗದಲ್ಲಿ ಕೈಗೆಲ್ಲ ಇದಾಕೊಂಡಿದ್ಯಾ? ಮಾಡಕ್ ಬಂದಿದ್ದೀವಿ. ಬ್ಯಾಟಿಂಗ್ ಆಡ್ತೀಯಾ? ಊಟ ಮಾಡ್ತೀಯಾ? ಊಟ ಮಾಡ್ದೆ ಇನ್ನೂ ಇಲ್ವಾ? ಹಾಂ ಅಣ್ಣ ಊಟ ಮಾಡ್ದೆ ಇನ್ನೂ ಇಲ್ವಾ? ಹೆಂಗೆ ಇಟ್ಕೊಳ್ಳಿ? ನಿಧಾನ ಕಣೋ, ಇನ್ನೂ ಮುಂದೆ ಹೋಗು. ನಾನು ಕೊಟ್ಬಿಡು ತಗೋ. ಗೈಸ್ ನೋಡಿ, ನಮ್ಮ ಗೌತಮ್ ಈ ಥರ ಎಲ್ಲ ಇದೆ. ಫಸ್ಟ್ ಟೈಮ್ ಈ ಥರ ಎಲ್ಲ ಕೆಲಸ ಮಾಡ್ತಾನೆ. ಇನ್ನೂ ನಮ್ಮ ಗೌತಮ್ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನೋಡಿ ಈ ಥರ ಇನ್ಮೇಲೆ ಕಂಟಿನ್ಯೂಸ್ಲಿ ಈ ಥರ ವಿಡಿಯೋ ಮಾಡ್ತಾನೆ. ತೇಜು ಎಷ್ಟನೇ ಕ್ಲಾಸು? 4ನೇ ಕ್ಲಾಸು? ಊಟ ಮಾಡ್ದ? ಹೋಗಿ ಊಟ ಮಾಡು, ಹೊಟ್ಟೆ ತುಂಬ. ತೊಗೊಳ್ಳಿ ಅಣ್ಣ. ಇವ್ರು ತಿಂದ್ರಾ? ಅವ್ರಿಗೊಂದು ಅವ್ರಿಗೊಂದು ಕೊಡು. ಗೈಸ್ ಅವರೆಲ್ಲ ಮನೆಗೆ ಎತ್ಕೊಂಡು ಹೋಗಿ ತಿಂತಾರಲ್ಲ. ಇಷ್ಟ ಆಗಿದ್ದಲ್ಲಿ ತೊಗೊಳಪ್ಪ. ನಮ್ಮ ಗೌತಮ್ ಎಲ್ಲ ತಿನ್ನಿಯಾ? ಸ್ಕೂಲ್ಗೆ ಹೋಗ್ತೀರಲ್ಲ? ಅಪ್ಕೆರೆ ಸ್ಕೂಲ್ ಇಲ್ಲಿನಾ? ಸರಿ ಆಯಿತು, ಊಟ ತುಂಬ ತಿನ್ನಿ. ಬಿರಿಯಾನಿ ತಿಂತೀರಲ್ಲ? ಸರಿ ಆಯಿತು. ಬಾಯ್ 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 ಬಾಯ್. ಗೈಸ್ ನೋಡಿ, ಈ ಥರ ಜೀವನದಲ್ಲಿ ಏನು ಯಾರಿಗೂ ಒಳ್ಳೇದು ಮಾಡಿದ್ರು ಪರವಾಗಿಲ್ಲ, ಕೆಟ್ಟದಂತೂ ಬಯಸೋಕೆ ಹೋಗ್ಬೇಡಿ. ಹಸ್ತೋರ್ಗೆ ನಾಕ್ತು ತನ್ನ ಹಾಕಿ ಭಗವಂತ ಎಲ್ಲಿದ್ರು ಕಾಪಾಡ್ತಾನೆ. ನಮ್ಮ ತಂದೆ ತಾಯಿ ಮಾಡ್ಕೊಂಬಂದಿರೋದು ನಮ್ಮನ್ನ ಕಾಪಾಡ್ತೈತೆ. ಇನ್ನು ನಾವು ಮಾಡೋ ಒಳ್ಳೆತನ ನಮ್ಮ ಮುಂದೆ ಜನ್ಮಕ್ಕಾಗಲಿ. ಸೊ ಖುಷಿ ಆಯಿತು ಗೈಸ್. ಇಷ್ಟೇ ಹಸ್ಕೊಂಡಿರೋ ಪಾಪ, ಅದು ಚಿಕ್ಕ ಚಿಕ್ಕ ಮಕ್ಳಿಗೆ ಆ ಥರ ಅಂತಂತಂದರೆ. ಕೊಬ್ಬರ ಏನು ಹೇಳೋಕ್ಕೆ ಇಷ್ಟಪಡ್ತೀಯ? ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಂ ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರ ಪಾಪ ಅವ್ರು ಬಿರಿಯಾನಿ ತಿಂದು ಪಾಪ ಯಾವಾಗ ತಿಂತಾರೋ ಏನೋ ಅವ್ರ ಮನೇಲಿ ಪಾಪ. ಗೈಸ್ ಇವತ್ತು ಇಲ್ಲೆಲ್ಲ ಮಾಡ್ಕೊಂಡು ತಿನ್ನೋದು ಕಮ್ಮಿ ಪಾಪ. ಎಲ್ಲಿ ರೇಷನ್ ಅಕ್ಕಿ ಇಸ್ಕೊಂಡು ಪಾಪ ಇದು ಮಾಡ್ಕೊಂಡು ತಿಂತಾರೆ. ಗೈಸ್ ಈ ಜಾಗ ನೋಡಿದ್ರೆ ಅನ್ಸುತ್ತೆ. ಗೈಸ್ ನಮ್ಮ ಕೈಲಾದಷ್ಟು ನಾವು ಇವತ್ತು ಮಾಡಿದ್ದೀವಿ. ಯಾವಾಗಲೂ ನೀವು ಕಮೆಂಟ್ ಆಗ್ತಾ ಇದ್ರಿ, ನೀವೇ ತಿನ್ಬೇಡಿ, ಹಸ್ಕೊಂಡಿರೋರ್ಗೂ ಕೊಡಿ ಅಥವಾ ಇದ್ರಿಗೂ ಕೊಡಿ ಅಂತ. ಕೊಬ್ಬರ ನಮ್ಮ ಕೈಲಾದಷ್ಟು ನಾವು ಕೊಟ್ಟಿದ್ದೀವಿ. ಹಾಂ ಚೆನ್ನಾಗೈತೆ. ಏನು ಮುಂದೆ ಕಷ್ಟನಾ? ಗೈಸ್ ಇವತ್ತು ನಾವು ಇಷ್ಟು ಮಾಡಿದ್ದೀವಿ. ಭಗವಂತ ನಮ್ಗೆ ಇನ್ನೂ ಏನಾರು ಕೊಡ್ರೆ ನಮ್ಮ ಕೈಲಾದಷ್ಟು ಇನ್ನೂ ನಾವು ಮಾಡ್ತೀವಿ. ಒಂದಿನ ಅಡುಗೆನೇ ತಂದು ಮಾಡಿಸ್ಬಿಟ್ಟು ಬಿರಿಯಾನಿ ಎಲ್ಲರಿಗೂ ಇರೋ ಜಾಗಕ್ಕೆ ಪ್ಲಾನ್ ಮಾಡಬೇಕು ಅಂತಾನೆ ಇದ್ದು ಮಾಡುವ. ಬೇಕಿದ್ರೆ ಇಬ್ಬರು ಸೇರ್ಬಿಟ್ಟು ಮಾಡೋ. ನಾನು ಕೊಬ್ಬರ ನಮ್ಮ ಕೈಲಾದಷ್ಟು ಬೇಕಿದ್ರೆ ಇಲ್ಲೇ ಅಡುಗೆ ಮಾಡಿಸ್ಬಿಟ್ಟು ಇಲ್ಲಿರೋರ್ಗೆ ಎಷ್ಟು ಜನಕ್ಕೆ ಆಯ್ತದ ಎಲ್ಲರಿಗೂ ಕೊಡ್ತೀವಿ. ಕಣ್ಣು ಮುಂದೆ ಮಕ್ಕಳು ಆಟ ಆಡ್ತಾ ಇದ್ರು ಗೈಸ್. ಬಟ್ ಇಲ್ಲ ಆಗಿಲ್ಲ ಅಂದ್ರೆ ನಾವು ಬೇರೆ ಕಡೆಯಿಂದ ಮಾಡಿಸ್ಕೊಂಡು ನಾವೇ ಮಾಡಿ ನಾವೇ ಕುಕಿಂಗ್ ಮಾಡಿ ಇಲ್ಲಿರೋ ಎಷ್ಟು ಜನಕ್ಕಾದ್ರೂ ನಮ್ಮ ಕೈಲಿ ಇದು ಮಾಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊಬ್ರನ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಳು ಬೇಕು, ಗಿವ್ ಅವೇ ಬೇಕು ಈ ಥರ ಬಡವ್ರ ಮಕ್ಳಿಗೆ ಅಂತಂತಂದರೆ ಕಮೆಂಟ್ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.